ಆರ್ಟಿಸಿ ಬಸ್ ಹರಿದು ಮಹಿಳೆಯ ಮೇಲೆ ಹರಿದು ಹೋಗಿರುವ ಕಾರಣಕ್ಕಾಗಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭಯಾನಕ ಅಪಘಾತ ಇಲ್ಲಿ ಕಂಡು ಬಂದಿದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ತುಮಕೂರಿನಲ್ಲಿ ಭಯಾನಕ ಆಕ್ಸಿಡೆಂಟ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಹರಿದು ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಬೆಳ್ಳಂಬೆಳಗ್ಗೆ ಬಿಜಿಎಸ್ ವೃತ್ತದಲ್ಲಿ ನಡೆದ ಘಟನೆ ಇದು. ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಸ್ತೆ ದಾಟುತ್ತಿದ್ದ ಮಹಿಳೆಯ ಮೇಲೆ ಹರಿದ ಸರ್ಕಾರಿ ಬಸ್. ಘಟನೆಯಲ್ಲಿ ಮಂಜಮ್ಮ ಎನ್ನುವ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಕಡೂರು ಡಿಪೋಗೆ ಸೇರಿದಂತಹ ಬಸ್ ಇದಾಗಿರುತ್ತೆ. ಬೆಂಗಳೂರಿಗೆ ಹೋಗ್ತಾ ಇತ್ತು. ಬಸ್ ಚಾಲಕ ಸತೀಶ್ ಅಜಾಗರೂಕತೆಯಿಂದ ಈ ಅವಘಡ ನಡೆದಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ತುಮಕೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರೋದು, ಈಗ ಖಾಸಗಿ ಬಸ್ಗಳು ಎಲ್ಲ ಬಹಳ ಜೋರಾಗಿ ಹೋಗ್ತಾರೆ. ಬಸ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬಹಳ ಸ್ಪೀಡ್ ಇರುತ್ತೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಡ್ರೈವರ್ಗಳು ಕೂಡ ಹೀಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಬಸ್ ಕಂಟ್ರೋಲ್ ಅಲ್ಲಿ ಇರಲ್ಲ, ಅಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾರೆ. ಅಲ್ಲಿ ಮುಂದೆ ಯಾರು ಪಾಸ್ ಆಗ್ತಿರ್ತಾರೆ, ಯಾರು ಹೋಗ್ತಿರ್ತಾರೆ ಏನೋ ನೋಡೋದಿಲ್ಲ. ಸಿಗ್ನಲ್ ಬಂದ್ರೆ ಸಾಕು, ಹಾಗೆ ಸ್ಪೀಡ್ ಅಲ್ಲಿ ತಗೊಂಡ್ಬಿಡ್ತಾರೆ ಬಸ್ಸು. ಹೀಗಾಗಿ ಇಂತಹ ಅಪಘಾತಗಳಿಗೆ ಇಲ್ಲಿ ಕಾರಣ ಆಗುತ್ತೆ ಅಂತ ಹೇಳ್ತಿದ್ರು. ಆದಷ್ಟು ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ಗಳ ಗಮನಕ್ಕೆ ಇದು. ಯಾಕಂದ್ರೆ ಖಾಸಗಿ ವಾಹನಗಳು ಅಪಘಾತ ಆಗೋದನ್ನ ನಾವು ನೋಡಿರ್ತೀವಿ. ಜೊತೆಗೆ ಈಗ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ಗಳು ಕೂಡ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅನ್ನೋದು ಕೂಡ ಈಗ ಚರ್ಚೆ ಸಾಕಷ್ಟು ಇಲ್ಲಿ ಕೇಳಿ ಬರ್ತಾ ಇದೆ. ಈಗ ಯಾರೇ ಆಗ್ಲಿ, ಖಾಸಗಿ ಬಸ್ಗಳು ಆಗ್ಲಿ ಅಥವಾ ಸರ್ಕಾರಿ ಬಸ್ಗಳು ಆಗ್ಲಿ, ನಮ್ಮ ಹಿಡಿತದಲ್ಲಿ ಇರಬೇಕು. ನಾವು ವಾಹನವನ್ನ ಚಲಿಸಬೇಕಾಗಿತ್ತಂದ್ರೆ ನಮ್ಮ ಕೈಯಲ್ಲಿ ಇರುತ್ತೆ ಅದು ಹಿಡಿತ. ಹಾಗಾಗಿ ನಾವು ಬ್ರೇಕ್ ಅನ್ನ ಹಾಕೊಂಡು ನಿಧಾನಕ್ಕೆ ನಾವು ಚಲಿಸಬೇಕಾದಂತ ಸಂದರ್ಭ ಬಂದಾಗ ನಾವು ಹೋಗ್ಬೇಕಾಗುತ್ತೆ. ದೃಶ್ಯದಲ್ಲಿ ನೋಡಿ, ಅಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾ ಇದ್ರು. ಆ ಮಹಿಳೆ ರಸ್ತೆ ದಾಟ್ತಾ ಇದ್ಲು, ಅದನ್ನ ಗಮನಿಸಲೇ ಇಲ್ಲ ಅವರು. ಅಲ್ಲಿ ಏನಾದ್ರೂ ಸಿಗ್ನಲ್ ಇತ್ತಾ ಅಥವಾ ಸಿಗ್ನಲ್ ಸ್ಟಾಪ್ ಆಗ್ತಿತ್ತ ಅಥವಾ ಸಿಗ್ನಲ್ ಪಾಸ್ ಆಗುವಂತ ಸಂದರ್ಭ ಇತ್ತ ಏನು ಅಂತ ಕ್ಲಿಯರ್ ಆಗಿನ ಮಾಹಿತಿ ಲಭ್ಯ ಆಗಿಲ್ಲ. ಹಾಗಾಗಿ ಸರ್ಕಾರಿ ಬಸ್ ಡ್ರೈವರ್ಗಳು ಕೂಡ ಹೀಗೆ ಮಾಡ್ತಾ ಇದ್ದಾರೆ. ಮುಂದೆ ಎದುರುಗಡೆ ಯಾರು ಬರ್ತಾರೆ ಏನು ನೋಡಲ್ಲ. ಅಕ್ಕಪಕ್ಕ ವಾಹನಗಳು ಹೋಗ್ತಿರ್ತವೆ ಅಥವಾ ಜನರು ಅಲ್ಲಿ ತಿರುಗಾಡ್ತಾ ಇರ್ತಾರೆ, ಅದನ್ನ ಯಾವುದು ಗಮನಿಸೋದಿಲ್ಲ. ಇದನ್ನ ಸರ್ಕಾರ ಬಹಳ ಈ ಮಾಹಿತಿಯನ್ನ ತೆಗೆದುಕೊಂಡು ಒಂದು ಅರಿವು ಮೂಡಿಸುವಂತಹ ಕಾರ್ಯ ಆಗ್ಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಹಿಂದೆ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ನಾವು ಈ ದೃಶ್ಯವನ್ನ ಇಲ್ಲಿ ನಾವು ಈಗ ಲೈವ್ ಆಗೇ ನೋಡ್ತಾ ಇದ್ದೀವಲ್ಲ, ಎಷ್ಟು ನೋಡಿ ಸಹಜ. ಸುಮ್ನೆ ಆ ಮಹಿಳೆ ಹೋಗ್ತಾ ಇರ್ತಾರೆ, ಆ ಕಡೆಯಿಂದ ಬಸ್ ಬರುತ್ತೆ, ಅದೇನು ನೋಡಲ್ಲ ಅಲ್ಲಿ ಯಾರು ಹೋಗ್ತಾ ಇದಾರೆ ಅಂತ ಸೀದಾ ಅವ್ರ ಮೇಲೆ ಹಾಯಿಸ್ಕೊಂಡು ಹೋಗ್ಬಿಡ್ತಾರೆ. ಇದಕ್ಕೆ ಆ ಮಹಿಳೆ ಏನೋ ಹೀಗೆ ಸಾವಾಗಿದೆ ಅಂತ ಅವ್ರಿಗೇನೋ ಪರಿಹಾರ ಕೊಡ್ಬೋದು. ಆದ್ರೆ ಹೋದಂತಹ ಮಹಿಳೆ ವಾಪಸ್ ಬರೋದಿಲ್ಲ. ಹಾಗಾಗಿ ನಾವು ವಾಹನವನ್ನ ಚಲಿಸಬೇಕಾದ್ರೆ ಬಹಳ ಜಾಗರೂಕತೆಯಿಂದ ವಾಹನವನ್ನ ಚಲಿಸಬೇಕಾಗತ್ತೆ. ಇನ್ನು ತುಮಕೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ.